ಬೆಂಗಳೂರು ನಗರದಲ್ಲಿ ರಸ್ತೆ ಪಕ್ಕದಲ್ಲಿ ಕಾರು ಪಾರ್ಕ್ ಮಾಡುವವರು ಎಚ್ಚರ ವಹಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಶೋಕ್ ನಗರ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಕಾರು ಕಳ್ಳತನದ ಘಟನೆ ಇದೀಗ ಆತಂಕ ಹೆಚ್ಚಿಸಿದೆ. ಕ್ರಿಕೆಟ್ ಟೂರ್ನಿಗೆ ಸಂಬಂಧಪಟ್ಟ ಆಕ್ಷನ್ ವಸ್ತುಗಳು, ಟಿವಿ ಹಾಗೂ ಇತರೆ ಎಲೆಕ್ಟ್ರಾನಿಕ್ ಸಾಮಗ್ರಿಗಳನ್ನು ಕಾರಿನಲ್ಲೇ ಇಟ್ಟು ಮಾಲೀಕ ರಾತ್ರಿ ಮನೆಗೆ ತೆರಳಿದ್ದನು. ಬೆಳಗ್ಗೆ ಸುಮಾರು 7 ಗಂಟೆ ವೇಳೆಗೆ ಕಾರಿನ ಗ್ಲಾಸ್ ಒಡೆದು ಒಳಗಿದ್ದ ಎಲ್ಲಾ ವಸ್ತುಗಳನ್ನು ಕಳ್ಳರು ಕದ್ದು ಪರಾರಿಯಾಗಿದ್ದಾರೆ. ಕಳ್ಳತನ ಮಾಡಿದ ಬಳಿಕ ವಸ್ತುಗಳನ್ನು ಬೇರೆ ಕಾರಿನಲ್ಲಿ ಹಾಕಿಕೊಂಡು ತೆರಳಿರುವ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಡೋರ್ ಓಪನ್ ಮಾಡಿಕೊಂಡು ಇವಾಗ ಎತ್ತಿ ಇಟ್ಕೊತಾ ಇದ್ದಾನೆ ಐಟಮ್. ಇದೊಂದು ಫುಟೇಜು. ಘಟನೆ ನಡೆದಿದ್ದು ಸುಮಾರು 10 ದಿನಗಳಾದರೂ ಆರೋಪಿಗಳ ಸುಳಿವು ಇನ್ನೂ ಸಿಕ್ಕಿಲ್ಲ. ಸದ್ಯ ಅಶೋಕ್ ನಗರ ಠಾಣೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಸಿಸಿಟಿವಿ ದೃಶ್ಯದ ಆಧಾರದಲ್ಲಿ ತನಿಖೆ ಮುಂದುವರಿಸಿದ್ದಾರೆ. ಕಾರ್ದು ಮುಂಗಡೆ LCD ಬರುತ್ತೆ, LCD ಅದನ್ನು ಮುಚ್ಕೊಂಡು ಇಟ್ಕೊಂಡು ಇವಾಗ ಫೈನಲಿ ಅವನು ಬ್ಯಾಟ್ರಿಗೆ ಕೈ ಬ್ಯಾಟ್ರಿ ಮುಚ್ಚೋಕ್ಕೆ ಸುಮಾರು ಟ್ರೈ ಮಾಡ್ತಾನೆ. ಕೊನೆಗೆ ಬ್ಯಾಟ್ರಿ ಮುಚ್ಕೊಂಡು ಯಾರು ಬರ್ತಾರೆ ಜನ ಎಲ್ಲ, ಅದನ್ನು ನೋಡ್ಕೊಂಡು ಟ್ರೈ ಮಾಡಿ ಇವಾಗ ಹೋಗ್ಬಿಟ್ಟ. ನಾಯಿಗಳನ್ನ ನೋಡ್ಬಿಟ್ಟು ಹೋಗ್ಬಿಟ್ಟ. ಮತ್ತೆ ಹೋಗಿ ಯಾರೋ ಬಂದು ಹೋದ್ಮೇಲೆ ಮತ್ತೆ ಹೋಗ್ತಾರೆ ಕಾರ್ ಹತ್ರ ಹೋಗಿ. ಜನ ಎಲ್ಲ ಓಡಾಡೋಕ್ಕೆ ಶುರು ಹೋಗ್ತಿದ್ದಾರೆ. ಬೆಳಕು ಆಗ್ತಾ ಬರ್ತಿದೆ. ಮತ್ತೆ ಬಾನೆಟ್ ಇಷ್ಟ ಬ್ಯಾಟ್ರಿ ಕಾರ್ದು ಬ್ಯಾಟ್ರಿನ ಮುಚ್ಕೊಂಡು ಮತ್ತೆ ತೆಗೆದು ಡಿಕ್ಕಿ ಅದರಲ್ಲಿ ಇದ್ದಿದ್ದು ಕೆಲವೊಂದು ಐಟಮ್ಸ್ಗಳು ಬಟ್ಟೆ ಸಮೇತ ಸುತ್ಕೊಂಡು ನೋಡಿ. ಎಲ್ಲ ಐಟಮ್ಸ್, ಎಲೆಕ್ಟ್ರಾನಿಕ್ ಐಟಮ್ಸ್ ಎಲ್ಲನೂ ಒಳಗಿರುತ್ತೆ. ಆ ಬ್ಯಾಗ್ ಎಲ್ಲ ಐಟಮ್ಸ್ ಎತ್ಕೊಂಡು ಕಾರಲ್ಲಿ ಇಟ್ಕೊತಾರೆ. ಇದರಲ್ಲಿ ಏನು ಲಾಸ್ಟ್ ಐಟಮು ಅದರಲ್ಲಿ ಕಾರಲ್ಲಿ ಏನು ಅದನ್ನು ತೆಕ್ಕೊಂಡು ಇವಾಗ ಹೊರಗಡೆ ಬರ್ತಾನೆ. ಲಾಸ್ಟ್ ಸರಿ, ಇಲ್ಲಿ ಇವಾಗ ಅವನು ಇಲ್ಲಿ ಐಟಮ್ ಇಟ್ಕೊಂಡ್ಮೇಲೆ ಹೊಯ್ಸಳ ಬರುತ್ತೆ. 5:40ಕ್ಕೆ ಒಂದು ಹೊಯ್ಸಳ ಬರುತ್ತೆ. ಇವಾಗ ಐಟಮ್ ಇಟ್ಕೊಂಡು ನೋಡ್ತಾನೆ, ನಿಂತ್ಕೊಂಡು ಹೊಯ್ಸಳ ಬರುತ್ತೆ. ಆ ಹೊಯ್ಸಳನ ನೋಡ್ಬಿಟ್ಟು ಅವನು ಕಾರ್ ಎತ್ತುತ್ತಾನೆ. ಇಲ್ಲಿಂದ ಇವಾಗ ಅಲ್ಲಿ ಹೊಯ್ಸಳ ಹೋಗ್ತಾ ಇದೆ. 5:40ಕ್ಕೆ ಕರೆಕ್ಟಾಗಿ ಹೊಯ್ಸಳ ಮುಂದೆಯಿಂದ ಹೋಗ್ತಾ ಇದೆ. ಇವಾಗ ಇವನೇನು ಮಾಡ್ತಾನೆ, ಇಲ್ಲಿಂದ ಕಾರ್ ಎತ್ಕೊಳ್ತಾನೆ. ಕಾರ್ ಎತ್ಕೊಂಡು ಮತ್ತೆ ಇವಾಗ ಅದೇ ರೋಡಿಗೆ ಪಕ್ಕದ ರೋಡ್ಗೆ ಹೋಗ್ತಾನೆ. ಆ ಕಾರೆಲ್ಲ ಅದೇ ರೋಡ್ ಹೋಗ್ತಾ ಇದ್ದಾನೆ. ನಂಜಪ್ಪ ಸರ್ಕಲ್ ಕಡೆ ಹೋಗ್ತಾ ಇದ್ದಾನೆ. ಆ ಹೊಯ್ಸಳ ಹೋಗ್ತಲ್ಲ ಆ ಕಡೆ ಹೋಗ್ತಾ ಇದ್ದಾನೆ. ಇವಾಗ ಹೋಗಿ ಇವನು 4 ನಿಮಿಷ ಈ ಕಡೆ ಬರಲ್ಲ. 4 ನಿಮಿಷ ಆದಮೇಲೆ ಇವಾಗ ಅವನು ಹೊರಡು ಮಾಡ್ತಾ ಇದ್ದಾನೆ. ಕರೆಕ್ಟಾಗಿ ಇವಾಗ ಒಂದು 5:44ಕ್ಕೆ ನೋಡಿ ಮತ್ತೆ ಬಂದಿದ್ದಾನೆ. 5:44 ಎಕ್ಸಾಕ್ಟ್ಲಿ ಮತ್ತೆ ರಿಟರ್ನ್ ಬಂದಿದ್ದಾನೆ. ಕಾರ್ನ ಮತ್ತೆ ಈ ಕಡೆ ಬರಲ್ಲ, ಅವನು ಸ್ಟ್ರೈಟ್ ಹಂಗೆ ಹೋಗುತ್ತೆ.